ಮುಂದಿನ ಸುದ್ದಿಗೆ ಹೋಗೋಣ. ರಾಜ್ಯದಲ್ಲಿ ಅಸೆಂಬ್ಲಿ ನಡೀತಾ ಇದೆ, 3ನೇ ದಿವಸ ಇವತ್ತು ಕೂಡ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯವರ ಪ್ರತಿಭಟನೆ ಮುಂದುವರಿಯಿತು. ಬೇರೆ ಯಾವುದೇ ಚರ್ಚೆಗಳಾಗಲಿಲ್ಲ. ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಸದನದ ಒಳಗೂ ಹೊರಗೂ, ವಿಧಾನಸಭೆಯಲ್ಲೂ ವಿಧಾನ ಪರಿಷತ್ನಲ್ಲೂ ಬಿಜೆಪಿಯವರ ಪ್ರತಿಭಟನೆ. ಸ್ಪೀಕರ್ GS ಪಾಟೀಲ್ರು ಒಂದು ಹಂತದಲ್ಲಿ ನೀವು ಇದು ಕೂತ್ಕೊಳ್ಳೋ ಜಾಗದಲ್ಲಿ ಎದ್ದು ನಿಂತ್ಕೊಂಡು ಪ್ರತಿಭಟನೆ ಮಾಡಿದರೆ ಹೆಂಗ್ರಿ, ಸದನದ ಬಾವಿಗೆ ಬಂದಾರು ಪ್ರತಿಭಟನೆ ಮಾಡಿ ಅಂತ ಹೇಳಿದ್ದಕ್ಕೆ ಸದನದ ಬಾವಿಗೆ ವಿರೋಧ ಪಕ್ಷದ ಶಾಸಕರನ್ನು ಕರೆದ ಮೊಟ್ಟ ಮೊದಲ ಸ್ಪೀಕರ್ ನೀವು ಅಂತ ಸುನೀಲ್ ಕುಮಾರ್ ಅವರು ಕಿಚಾಯಿಸಿದ್ರು. ಏನೇನಾಯಿತು ನೋಡಿ ಒಂದು ಸಲ. ಶಾಸನ ರಚನೆ ಬೈರೇಗೌಡ ಕಳೆದ 2 ದಿವಸದಿಂದ ನಾನು ಹೊಸಬನಿದ್ದೆ. ಬಂದ ಮೇಲೆ ಎಲ್ಲ ನಾವು ನಮ್ಮ ಕಾರ್ಯಕಲಾಪಗಳನ್ನ ನಮ್ಮ ರೂಲ್ ಬುಕ್ ಏನಿದೆ ಅದ್ರ ಜೊತೆನೆ ಹೋಗ್ಬೇಕು ಅನ್ನೋ ವಿಚಾರದಲ್ಲಿ ಬರಲಿಲ್ಲ. ನಾನು ಏನೋ ನಿಮ್ಮ ಸಮಸ್ಯೆಯನ್ನ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅನ್ನೋ ವಿಚಾರದಲ್ಲಿ ತಾವೆಲ್ಲ ತಮ್ಮ ಪ್ರತಿಭಟನೆಯನ್ನ ಸರ್ಕಾರಕ್ಕೆ ಒತ್ತಾಯವನ್ನು ತಾವೆಲ್ಲ ಮಾಡಿದ್ರು. ಆದರೆ ಏನಿದೆ, ಪ್ರತಿಭಟನೆ ಮಾಡಬೇಕಾದ್ರೆ ಗೊತ್ತಾ, ನೀವು ನಿಮ್ಮ ಸ್ಥಾನದಲ್ಲೇ ನಿಂತು ನಿಮಗೆ ಮಾತಾಡಲಿಕ್ಕೆ, ಒಟ್ಟಾಗಿ ಕೂಗಾಡಲಿಕ್ಕೆ ಅವಕಾಶ ಇಲ್ಲ. ನೀವೇನಾದರೂ ಆ ರೀತಿಯ ಪ್ರತಿಭಟನೆ ಮಾಡಿದ್ರೆ ಇಲ್ಲಿ ಬಾವಿಗೆ ಬಂದು ಅದನ್ನ ಮಾಡ್ಬೇಕಂತೇಳಿ ನಾನು ತಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಂತೀನಿ. ಬಾವಿ ಆಹ್ವಾನ ಮಾಡುವಂತ ಮೊದಲ ಸ್ಪೀಕರ್ ನೀವು. ಬರ್ರಿ, ಅದು ಬರ್ರಿ. ಇಲ್ಲಿ ತನಕ ಬಾವಿಗೆ ಆಹ್ವಾನ ಕೊಟ್ಟಂತ ಯಾವ ಸ್ಪೀಕರ್ ಇಲ್ಲ. ತುಂಬ ಜನ ತುಂಬ ಮಾತಾಡಿದ್ದಾರೆ ಬಿಜೆಪಿಯವರು. ಟೈಮ್ ಬಹಳ ಕಡಿಮೆ ಇದೆ. ನಾಗೇಂದ್ರ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಅದಕ್ಕೆ ಕೇಳಿಸ್ಕೊಳ್ಳಿ. ಇವತ್ತು 187 ಕೋಟಿ ರೂಪಾಯಿ ನಮ್ಮ ನಿಗಮದಿಂದ ಯಾವುದೇ ಒಂದು ಬೋರ್ಡ್ ಮೀಟಿಂಗ್ ಇಲ್ದೇನೆ, ನನ್ನ ಗಮನಕ್ಕೂ ಬಾರದೇನೆ, ಅಲ್ಲಿರುವಂಥ ಚೇರ್ಮನ್ ಗಮನಕ್ಕೂ ಬಾರದೇನೆ ಆ ಹಣ ವರ್ಗಾವಣೆ ಆಗುತ್ತೆ. ನನಗೆ ಇನ್ನೊಂದು ಮುಖ್ಯವಾಗಿ ಆ ನಿಗಮದಲ್ಲಿ ಎಲ್ಲಿ ಹಣ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತೆಗೆದುಕೊಂಡಿದ್ದಿಲ್ಲ. ಅದಾದಮೇಲೆ ಅವ್ರು ಏನು ಮಾಡಿದ್ದಾರೆ, ಆ 187 ಕೋಟಿಯನ್ನು ವಿತೌಟ್ ಫೈನಾನ್ಷಿಯಲ್ ಅಪ್ರೂವಲ್ ತೊಗೊಳ್ಳಾರ್ದೇ, ವಿತೌಟ್ ಬೋರ್ಡ್ ಮೀಟಿಂಗ್ ಆಗಲಾರ್ದೇ ಆ 187 ಕೋಟಿ ರೂಪಾಯಿಯನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಳಿಸ್ಕೊಟ್ಟಿದ್ದಾರೆ. ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ. ಅದಾದ ನಂತರ ಅದರ ತನಿಖೆ ಬಂತು. ಇನ್ನು 87 ಕೋಟಿ ರೂಪಾಯಿಯಲ್ಲಿ ಕೂಡ 84.68 ಲಕ್ಷ ಏನೋ ಆಗಿತ್ತು ಅದರಲ್ಲಿ ನಮಗೆ ಈ ದೇಶನೇ ಮೆಚ್ಚುವಂಥ ಕೆಲಸ ನಮ್ಮ SIT ಮಾಡಿದೆ. ಇವತ್ತು ಹಗರಣ ಆಗಿದ್ದು ಕೆಲವೇ ದಿನಗಳಲ್ಲಿ ನಾವು ಮತ್ತೆ ಆ ಹಣವನ್ನು ವಾಪಸ್ ತಂದಿರುವಂಥ ಕೀರ್ತಿ ಯಾರ್ದಾದ್ರಿದೆ ಅಂದರೆ ಅದು ನಮ್ಮ ಕರ್ನಾಟಕದ SIT ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಏನು, ಒಬ್ಬ ದಲಿತ ಮತ್ತೊಮ್ಮೆ ಮಂತ್ರಿಯಾಗಿದ್ದಾನೆ, ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿಯಾಗಿದ್ದಾನೆ. ಇವನಿಗೆ ಹೆಂಗಾದರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದರೂ ಮಾಡಿ ಅಲ್ಲಿಂದ ಇಳಿಸಬೇಕು ಅನ್ನುವಂಥ ಹುನ್ನಾರವನ್ನು ಈ ಮನುವಾದಿಗಳು ಮಾಡ್ತಾ ಇದ್ದಾರೆ. ಇವತ್ತು ಅವರೇನು ಒಂದು ಸುಳ್ಳನ್ನು ಹೇಳಿ ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ಒಬ್ಬ ದಲಿತ ಬುಡಕಟ್ಟು ಸಮುದಾಯದ ವ್ಯಕ್ತಿ 2ನೇ ಸಲ ಮಿನಿಸ್ಟರ್ ಆಗಿಬಿಟ್ನಲ್ಲ ಅಂತ ಮನುವಾದಿಗಳಿಗೆ ಬೇಜಾರಂತೆ. ಜಾತಿನ ಪ್ರೊಟೆಕ್ಷನ್ ಶೀಲ್ಡ್ ಥರ ಬಳಸೋದಿದೆಯಲ್ಲ, ಇಲ್ಲಿ ಆರ್ಗ್ಯುಮೆಂಟ್ ಆಗ್ತಾ ಇರೋದು ವಾಲ್ಮೀಕಿ ಹಗರಣದ ಬಗ್ಗೆ ರೀ. ದಲಿತ ಒಬ್ಬ ಮಿನಿಸ್ಟರ್ ಆಗಿದ್ದಕ್ಕೆ ಹೋರಾಟ ಅಂದರೆ, ಯಡಿಯೂರಪ್ಪನವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿ ಕಾಂಗ್ರೆಸ್ನವರು ಹೋರಾಟ ಮಾಡಿದ್ರಪ್ಪ. ಲಿಂಗಾಯತರ ವಿರುದ್ಧದ ಹೋರಾಟನ ಅದು?
ಈಶ್ವರಪ್ಪನವರ ವಿರುದ್ಧ ಹೋರಾಟ ಮಾಡಿದ್ರಿ. ಕುರುಬರ ವಿರುದ್ಧದ ಹೋರಾಟನ ಅದು. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೇಳಿದಾಗ ಸಿದ್ದರಾಮಯ್ಯನವರು ಹಂಗೆ ಅಂದರು, ಹಿಂದುಳಿದ ವರ್ಗದವನೊಬ್ಬ ಮುಖ್ಯಮಂತ್ರಿ ಆಗಿದ್ದಕ್ಕೆ ಸಹಿಸಿಕೊಳ್ಳೋದಕ್ಕಾಗದೆ ಹೋರಾಟ ಇದು ಅಂತ. ಹಗರಣ ನಡೆಯುವಾಗಿಲ್ಲದೆ ಇರೋ ಜಾತಿ ರಾಜೀನಾಮೆ ಕೇಳಿದಾಗ ಯಾಕೆ ಬಂದ್ಬಿಡುತ್ತೋ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.